ಇಂಟೆಲೆಕ್ಚುವಲ್ ಲೆವೆಲಲ್ಲಿ ಹೋದಾಗ ಈ ರೀತಿ ಅನಲೈಸ್ ಮಾಡ್ಕೊಂಡೋಗಿ ಕೊನೆಗೆ ಈ ಇಂಟೆಲೆಕ್ಟ್ ನನಗೆ ಬೇಕಾ, ಇದು ನಶ್ವರ, ಇದು ಬೇಡ. ನಾನು ಸುಮ್ಮನೆ ಕೂತ್ಕೋಬೇಕಾದ್ರೆ ಇಂಟೆಲೆಕ್ಟ್ ಯಾಕೆ ಬೇಕು? ಸುಮ್ಮನೆ ಕೂತ್ಕೋಬೇಕಾದ್ರೆ ಇಂಟೆಲೆಕ್ಟ್ ಬೇಕಾ? ನಿದ್ದೆಯಲ್ಲಿ ಸುಮ್ಮನೆ ಇದ್ರೆ ಇಂಟೆಲೆಕ್ಟ್ ಇತ್ತಾ? ಮತ್ತು ಅದಕ್ಕೇನು ಕೆಲಸ? ಅದು ಡ್ರಾಪ್. ಇಂಟೆಲೆಕ್ಟನ್ನು ಯಾವಾಗ ನಿಮಗೆ ಡ್ರಾಪ್ ಮಾಡಲಿಕ್ಕೆ ಒಂದು ಶಕ್ತಿ ಬರುತ್ತೆ, ದೆನ್ ಯು ವಿಲ್ ಬಿ ಇನ್ ಯುವರ್ ಸ್ಪಿರಿಚುವಲ್ ಕೋರ್, ಸ್ಪಿರಿಚುವಲ್ ಪರ್ಸನಾಲಿಟಿಲಿ ಇರ್ತೀರಾ. ಅಲ್ಲಿ ಒಂದು ಆನಂದ ಇರುತ್ತೆ ನಿಮಗೆ. ಇಂಟೆಲೆಕ್ಟೂ ಇಲ್ಲ, ಹೇಳ್ತಾ ಇದ್ದೆ ಡಿಪೆಂಡೆನ್ಸಿ ಇಲ್ಲ. ಇಂಟೆಲೆಕ್ಟ್ ಇಲ್ಲ ಅಂದರೆ ಡಿಪೆಂಡೆನ್ಸಿ ಇಲ್ಲ. ಯು ಆರ್ ಫ್ರೀ. ಯಾರೋ ನಿಮ್ಮನ್ನು ನೋಡ್ಕೋತಾರೆ, ಯಾರೋ ನಿಮ್ಮ ಮೂಲಕ ಮಹತ್ತತ್ವ ಅದು ಇದು ಎಲ್ಲ ಫೋರ್ಸಸ್ ಎಲ್ಲ ಕೆಲಸ ಮಾಡಿದ್ರೆ ನೀವು ಆರಾಮಾಗಿರ್ತೀರ. ಹೇಗಿರ್ತೀರ ಅಂದರೆ ತಾಯಿಯ ಮಡಿಲಲ್ಲಿ ಮಗು ಇದ್ದಾಗಿರ್ತೀರ. ಎಲ್ಲ ನೋಡ್ಕೋತಾ ಇದ್ದಾಳೆ ಅವಳೇ, ನಾನೇನು ಮಾಡೋದು? ನಾನು ಖುಷಿಯಾಗಿರ್ತೀನಿ, ಹ್ಯಾಪಿಯಾಗಿರ್ತೀನಿ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿ ಇರುವೇ ರಾಗವೇ. ಹಾಯಾಗಿ ಇರೋದು ನನ್ನ ಕೆಲಸ. ಸೊ ನಾವು ಯಾಕೆ ಬಂದಿದ್ದೀವಿ ಸ್ಪಿರಿಚುವಲ್ಗೆ? ವೇದಾಂತ ಯಾಕೆ ಬಂದಿದ್ದೀವಿ ಅಂದರೆ ಟು ಗೆಟ್ ಟನ್ಸ್ ಆ್ಯಂಡ್ ಟನ್ಸ್ ಆಫ್ ಜಾಯ್ ವಿತ್ ಭೋಗ ಆರ್ ವಿತೌಟ್ ಭೋಗ. ಭೋಗ ಇರಲಿ, ಭೋಗ ಇಲ್ಲದೆ ಇರಲಿ, ನಮಗೆ ಜಾಯ್ ಬೇಕು, ಅನ್ಎಂಡಿಂಗ್ ಜಾಯ್ ಬೇಕು, ಎಟರ್ನಲ್ ಜಾಯ್. ಎಟರ್ನಲ್ ಜಾಯ್ ಯಾಕೆ ಬೇಕು? ಈಗ ಹೊರಗಿನ ಪ್ರಪಂಚ ಸುಖಕ್ಕೋಸ್ಕರ ಬೇಕಷ್ಟೇ. ಎಟರ್ನಲ್ ಜಾಯ್ ಯಾಕೆ ಬೇಕು? ಎಟರ್ನಲ್ ಅಂದರೆ ಅನ್ಎಂಡಿಂಗ್. ಅದು ಯಾಕೆ ಬೇಕು? ಸ್ವಲ್ಪ ಅದೇ ನಿಮ್ಮ ಸ್ವರೂಪ. ಅದು ಎಟರ್ನಲ್ ಜಾಯ್ ಇಸ್ ಯುವರ್ ರಿಯಲ್ ನೇಚರ್. ನಿಮ್ಮ ಸ್ವರೂಪ ಅದನ್ನು ಕಳ್ಕೊಂಡಿದ್ದೀರಾ. ಇಗ್ನರೆನ್ಸು. ನೀವು ಮಾಡೋ ಸರ್ಕಸ್ ಎಲ್ಲ ಇಗ್ನರೆನ್ಸ್ ಕಡೆಯೋಕ್ಕೆ, ಜ್ಞಾನ ಪಡೆಯೋಕ್ಕಲ್ಲ. ಜ್ಞಾನ ಒಳಗಡೆ ಇದೆ. ನೀವು ಜ್ಞಾನ ಸ್ವರೂಪಿ, ಹೌದಾ? ನಿಮ್ಮ ಇಗ್ನರೆನ್ಸ್ ಕಳೆಯೋದಕ್ಕೋಸ್ಕರ ಇದೆಲ್ಲ ಎಕ್ಸಸೈಸು. ಜ್ಞಾನ ಬರುವುದಿಲ್ಲ ಇದರಲ್ಲಿ. ಜ್ಞಾನ, ನೀವೇ ಜ್ಞಾನ ಸ್ವರೂಪಿ. ಅರ್ಥ ಆಯ್ತಾ? ಇಂಟೆಲೆಕ್ಚುವಲ್ ಆಯಿತು. ಇಮೋಷನಲ್ಲಿಂದ ನಿಮ್ಮ ಸ್ವರೂಪಕ್ಕೆ ಹೇಗೆ ಹೋಗೋದು? ಈಗ ನೀವು ಕನಕದಾಸರು, ಪುರಂದರದಾಸರು ಇದೆಲ್ಲ ನೋಡಿದ್ದೀರಿ. ಅಂಥ ಇಂಟೆಲೆಕ್ಚುವಲ್, ರಾಮಕೃಷ್ಣ ಪರಮಹಂಸರು, ರಮಣ ಮಹರ್ಷಿ, ಇವರಲ್ಲಿ ಅಂಥ ಇಂಟೆಲೆಕ್ಚುವಲ್ ಏನೇ ಇರಲಿಲ್ಲ ಅವ್ರ ಹತ್ರ. ಅವರು ಯಾವುದೋ ಒಂದು ಭಾವನೆ, ಭಕ್ತಿ ಭಾವನೆ, ಅರ್ಪಣೆ, ಸೆಲ್ಫ್ ಸರೆಂಡರ್ ಮಾಡ್ಕೊಳ್ತಾ ಇದ್ರು. ಈ ಸೆಲ್ಫ್ ಸರೆಂಡರ್ ಇಮೋಷನಲ್ಲಿ ಆಗುತ್ತೆ. ಹೇಗಾಗುತ್ತೆ? ಇಮೋಷನಲ್ ಆಗುತ್ತೆ ಇದು. ನೀವು ಇಂಟೆಲೆಕ್ಚುವಲ್ ಹೋಗಿ ಓಮಿಟ್ಕೊಂಡು ಅಭಿಧೇಯ ಮಾಡಿ ಸರ್ಕಸ್ ಮಾಡಿ ಲಾಜಿಕ್ ಹಾಕಿ ಹೋಗೋದು ಒಂದು ವಿಚಾರ ಮಾರ್ಗ. ಇಮೋಷನಲ್ಲಿ ಹೆಂಗೆ ಹೋಗೋದು? ಉಪಾಸನೆ ಮಾಡ್ತಾ ದೇವರನ್ನು ನಾವು ನಾನೇ ದೇವರು, ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ. ಒಂದು ಎಕ್ಸಾಂಪಲ್ ಕೊಡಿ. ಪುರಂದರದಾಸರು, ಕನಕದಾಸರು. ನಾನೊಂದು ಸಣ್ಣ ಇನ್ಸಿಡೆಂಟ್ ಕೊಡ್ತೀನಿ. ನನಗೇನು ಅದು ಹೇಳಬೇಕು ಅಂತಾಯಿತು, ಹೇಳ್ತೀನಿ, ನೋಡೋಣ. ಸೊ ತನ್ನಿಂತಾನೆ ಇಮೋಷನಲ್ಲಿ ನೀವು ಬ್ಲಿಸ್ ಸ್ಟೇಟು, ನಿಮ್ಮ ಸೆಲ್ಫನ್ನ ನೀವು ಅಟೈನ್ ಮಾಡ್ಬೋದು. ಆವಾಗ ಏನೇನು ಪರಿವರ್ತನೆಗಳು ನಿಮ್ಗೆ ಆಗ್ತವೆ ಒಳಗಡೆ, ಅದಕ್ಕೊಂದು ಇನ್ಸಿಡೆಂಟ್ ಇದೆ. ಒಂದು ಸರಿ ಹೇಳಿದ್ದೀನಿ, ಇನ್ನೊಂದು ಸರಿ ಈ ಸಂದರ್ಭಕ್ಕೆ ತಗೊಳ್ಳೋಣ. ಯಾಕಂದರೆ ಯು ಆರ್ ಕಾನ್ಸಂಟ್ರೇಟಿಂಗ್ ಆನ್ ಅವರ್ ಐ ಆಮ್ ಆತ್ಮ ಬ್ರಹ್ಮ, ದಿಸ್ ಆತ್ಮನ್ ಈಸ್ ಬ್ರಹ್ಮನ್, ದಿಸ್ ಆತ್ಮನ್ ಈಸ್ ಬ್ರಹ್ಮನ್ ಅದನ್ನು ಹೇಳ್ತಾ ಇರ್ತೀವಿ. ಅದಕ್ಕೆ ಅನುಕೂಲವಾಗಂಥ ಒಂದು ಇನ್ಸಿಡೆಂಟು, ಪೌರಾಣಿಕ ಇನ್ಸಿಡೆಂಟು. ಕೃಷ್ಣ ಮತ್ತು ರಾಧೆ ಮತ್ತು ಕೃಷ್ಣ ಮತ್ತು ರಾಧೆ. ಏನಿದು? ಪರಮ ಪ್ರೇಮ, ಹೌದಾ? ಒಬ್ಬರನ್ನೊಬ್ಬರು ಬಿಟ್ಟಿರ್ತಾ ಇರಲಿಲ್ಲ. ಇಟ್ ಇಸ್ ಲವ್. ಯಾವ ಥರದ ಪ್ರೇಮ? ಒಬ್ಬರನ್ನೊಬ್ಬರು ಬಿಟ್ಟಿರಲ್ಲ. ನೋಡಿ, ನೀವು ಸಾಲೋಕ್ಯ, ಸಾರೂಪ್ಯ, ಸಾಮೀಪ್ಯ, ಸಾಯುಜ್ಯ ಎರಡೂ ಒಂದೇ, ಆಯಿತಾ? ಅಷ್ಟು ಅನ್ಯೋನ್ಯವಾಗಿದ್ದರು. ಎಲ್ಲಿ? ವೃಂದಾವನದಲ್ಲಿ. ಕೃಷ್ಣನಿಗೆ ಕರೆ ಬಂತು. ಎಲ್ಲಿಂದ? ಮಥುರಾ ನಗರದಿಂದ.
ಬಂತಾ ಬರಬೇಕು ಬಿಲ್ ಹಬ್ಬ ಅಲ್ಲಿ ಕಂಸ ಕರೆದಿದ್ದಾನೆ ಹೋಗಬೇಕು, ದೊಡ್ಡ ಕೆಲಸ ಇದೆ ನನಗೆ, ನಾನು ಹೋಗಬೇಕು. ಸರಿ, ಕೃಷ್ಣ ಬಂದು ಅವರೇನು ಇನ್ನೇನು ಮದುವೆ ಆಗಬೇಕು ಅನ್ನೋ ಒಂದು ಸ್ಥಿತಿಲಿದ್ದರು. ಅಷ್ಟು ಜೋಡಿ ಅಷ್ಟು ಚೆನ್ನಾಗಿದ್ದರು, ಆಯಿತಾ. ಸೊ ಹೇಳಿದೆ, ನಾನು ಹೋಗ್ತಾ ಇದ್ದೀನಿ, ಹೋಗಿ ಬರ್ತೀನಿ, ಆಮೇಲೆ ಮದುವೆ ಆಗೋಣ. ಮಧುರಾನಗರಕ್ಕೆ ಹೋಗಿ ಬರ್ತೀನಿ, ಆಮೇಲೆ ಮದುವೆ ಆಗೋಣ. ಇವಳಿದ್ದು ಹೋಗಿ ಕಂಸ ವಧೆ ಆಯಿತು, ಪಟ್ಟಾಭಿಷೇಕ ಆಯಿತು. ಜೈಲಲ್ಲಿರೋಂಥದ್ದು ಕೂರಿಸ್ಬಿಟ್ಟು ವಾಪಸ್ ಬಂದ ಕೃಷ್ಣ. ವಾಪಸ್ ಬಂದುಬಿಟ್ಟು ರಾಧೆ ಹತ್ರ, ರಾಧೆ ನಾವು ಮದುವೆ ಆಗೋಣ ಕೇಳಿದ. ಇಲ್ಲ ನಾವು ಕೃಷ್ಣ, ನಾನು ಪ್ರೀತಿ ಮಾಡಿದ ಕೃಷ್ಣ ಗೊಲ್ಲ, ನಾನು ಒಬ್ಬಳು ಗೋಪಿ, ನಾನೇನು ಓದಿಲ್ಲ, ನನಗೆ ಓದು ಬರಲ್ಲ. ನೀನೀಗ ದೊಡ್ಡ ಚಕ್ರವರ್ತಿ, ರಾಜರನ್ನು ಮಾಡ್ತೀಯ ನೀನು, ನಿನಗೆಲ್ಲ ಹೇಗೆ ಸಲ್ಯೂಟ್ ಮಾಡ್ತಾರೆ, ಹೇಗೆ ಬೆಲೆ ಕೊಡ್ತಾರೆ ನನಗೆ ಗೊತ್ತಿಲ್ಲ. ನಾನು ಹಳ್ಳಿಯವಳು, ನಾನು ನಿನ್ನ ಮದುವೆ ಆಗಲಿಕ್ಕಾಗಲ್ಲ. ಆದರೆ ನೀನು ನನ್ನೊಳಗಡೆ ಇದೆಯಾ, ನಾವು ಮದುವೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನೀನು ನನ್ನೊಳಗಡೆ ಇದೆಯಾ. ಕೃಷ್ಣ ಅನ್ನೋ ಒಂದು ವ್ಯಕ್ತಿ ನನಗೆ ಬೇಡ, ನನಗೆ ಕೃಷ್ಣ ಬಂದಾಯಿತು ಒಳಗಡೆ, ಕೃಷ್ಣ ಬಂದಾಯಿತು, ಇನ್ನು ಅಗತ್ಯ ಇಲ್ಲ. ಕೃಷ್ಣನ ಅಗತ್ಯ, ಸಾಕ್ಷಾತ್ ಕೃಷ್ಣ ಎದುರುಗಡೆ ಬಂದರೆ ಅವನ ಅಗತ್ಯ ಇಲ್ಲ ಅನ್ನಬೇಕಾದ್ರೆ ಯಾವ ಮಟ್ಟಕ್ಕೆ ಆ ಸೋಲು ಹೋಗಿರಬೇಕು. ನೀವು ಓಂ ತಗೊಂಡು ಡ್ರಾಪ್ ಮಾಡೋದು ಇದೆ, ಓಮ್ನ ಸಾಫನ್ ಮಾಡಿ ಹೋಗ್ತಿರಲ್ಲ ಅದು ಇದೆ, ಅಲ್ಲಿ ಹೋಗ್ಬೇಕು ನೀವು. ಸಾಧ್ಯ ಇದೆಯಾ? ಅದು ನೆನೆಸ್ಕೊಳ್ಳಿ, ರಾಧೆ ಕೃಷ್ಣನ ನೆನೆಸ್ಕೊಳ್ಳಿ, ಇದು ಆಗುತ್ತೆ. ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಅಷ್ಟೇ. ಸೊ ಅದೊಂದು ಇಟ್ಕೊಂಡು ಹೋಗ್ಬೋದು. ಸೊ ನಾವು ಮಾಡುವ ಎಲ್ಲ ಭಕ್ತಿ, ದೇವರು, ಅದು ಓಂ ಆಗಲಿ, ವಿಗ್ರಹ ಆಗಲಿ, ಏನಾಗಲಿ, ಅದಕ್ಕೆಲ್ಲದಕ್ಕೂ ಒಂದು ಕೊನೆ ಇದೆ, ಅಲ್ಲೇ ಅಟ್ಯಾಚ್ ಮಾಡಿಕೊಂಡು ಇರಬಾರ್ದು. ಚಿನ್ಮಯಾನಂದರು ಒಂದು ಕಡೆ ಹೇಳ್ತಾರೆ, ದ ರಿಯಲ್ ಗುರು ಈಸ್ ಒನ್ ಹೂ ಟೇಕ್ಸ್ ಹಿಸ್ ಡಿಸೈಪಲ್ ಟು ಸಚ್ ಎ ಲೆವೆಲ್ ವೇರ್ ದ ಡಿಸೈಪಲ್ ನೀಡ್ಸ್ ನೋ ಗುರು. ಗುರುವೇ ಬೇಡ ಅನ್ನೋ ಸ್ಥಿತಿಗೆ ಆ ಶಿಷ್ಯ ಹೋಗಬೇಕು, ಅವನು ರಿಯಲ್ ಗುರು. ಆ ಥರ ಶಿಷ್ಯನ ತಯಾರು ಮಾಡೋನು ರಿಯಲ್ ಗುರು. ಗುರು ಅನ್ನೋದು ಪಾಯಿಂಟರ್, ಗುರು ತಾರ್ಸೋ ದಾರಿ ಪಾಯಿಂಟೆಡ್. ನಿಮ್ದು ಇಂಪಾರ್ಟೆಂಟ್ ಏನು? ಪಾಯಿಂಟೆಡ್ ಗೋಲ್. ಸೊ ಗೋಲ್ ನಿಮ್ಮಲ್ಲಿ ಕುಳಿತುಕೊಂಡ್ಬಿಟ್ರೆ ಆಮೇಲೆ ನಿಮಗೆ ಗುರು ಬೇಡ, ವಿಗ್ರಹ ಬೇಡ, ರಾಮ ಬೇಡ, ಕೃಷ್ಣ, ಸಾಕ್ಷಾತ್ ಕೃಷ್ಣ ಎದುರುಗಡೆ ಬಂದಾಗಲೇ ಅವಳು ನೀನು ಬೇಡ ಹೋಗು ಅನ್ಬೇಕಾದ್ರೆ ಆ ಭಕ್ತಿಯ ಮಟ್ಟ ಯಾವ ಮಟ್ಟಕ್ಕೆ ಹೋಗಿರ್ಬೇಕದು. ಯು ಆರ್ ಫ್ರೀ, ಸ್ವರಾಟ್. ಅರ್ಥ ಆಯ್ತಾ? ಯಾರ ಅಗತ್ಯನೂ ಇಲ್ಲ, ಯಾರ ಡಿಪೆಂಡೆನ್ಸಿನೂ ಇಲ್ಲ ನಿಮಗೆ. ಯು ಆರ್ ಎವರ್ ಫ್ರೀ. ನಿತ್ಯ ಶುದ್ಧ ಬುದ್ಧ ಚೈತನ್ಯ. ಯಾರು? ನೀವೇ. ನಿಮ್ಗೆ ಯಾಕೆ ಡಿಪೆಂಡೆನ್ಸಿ? ಬದ್ಧತನೇ ಇಲ್ಲ ಅಂದರೆ ಮುಕ್ತರೆ ಏನು ಗೊತ್ತು ಅಲ್ಲೇ ಇರುತ್ತೆ. ಇಲ್ಲಿ ಅನಂತಾಚಾರ್ ಅಂತಿದ್ರು, ಶಂಕರ ಕೃಪಾದಲ್ಲಿ ಪಾಠ ಮಾಡ್ತಾಯಿದ್ರು, ಕೇಳಿದ್ದೀರಾ? ಅನಂತಾಚಾರ್, ಅನಂತಾಚಾರ್ ಅವ್ರಿಗೆ ಈ ಆಚರಣೆಯಲ್ಲೆಲ್ಲ ಕೆಲವು ಸರಿ ಸಿಕ್ಕಾಪಟ್ಟೆ ಕೋಪ ಬಂದುಬಿಡೋದು, ಕೋಪ ಬರೋದು ಅವ್ರಿಗೆ ಮಾತಾಡ್ತಾ. ಅದು ನೋಡ್ರಿ, ಆ ತಿರುಪತಿಯಲ್ಲಿ ಅವನಿಗೆ ಮದುವೆ ಮಾಡ್ತಾರೆ, ದೇವರಿಗೆ ಮದುವೆ ಮಾಡಿ ಬಾಗಿಲಾಕಿ ಒಳಗಡೆ ಹಾಕಿ ಚಪ್ಪಾಳೆ ತಡ್ತಾರೆ. ದೇವರಿಗೆ ಹಾಕ್ರಿ ಹೆಂಡ್ತಿ ಬಾಯಿ ಬಿಡ್ಕೊಳಕ್ಕ, ದೇವರಿಗೆ ಹಾಕ್ರಿ ಹೆಂಡ್ತಿ ಬಾಯಿ ಬಿಡ್ಕೊಳಕ್ಕ, ಇವನಿಗೆ ಬೇಕು ಹೆಂಡ್ತಿ. ಇದು ಅನಂತಾಚಾರ್ಯ ಕೋಪ ಬಂದ್ಬಿಡೋದು ಅವ್ರಿಗೆ. ಅನಂತಾಚಾರ್ಯ ಗೊತ್ತಲ್ಲ, ಅನಂತಾಚಾರ್ಯ ಇಲ್ಲಿ ಶಂಕರ ಕೃಪಾದಲ್ಲಿ ಮಾಡ್ತಿದ್ರಲ್ಲ ಸರ್, ನೀವು ಕೇಳಿದಿರಿ? ಅನಂತಾಚಾರ್ಯ ನೋಡಿದ್ರಿ? ನೀವು ನೋಡಿದ್ರಿಲ್ಲ?
ರೆಗ್ಯುಲರ್ ಪಾಠ ಮಾಡ್ತಿದ್ರು ಅವರು. ನಾನು ಅವ್ರದ್ದು ಪತಂಜಲಿ ಯೋಗ ಸೂತ್ರ ಮಾಡ್ತಾಯಿದ್ರು. ಪತಂಜಲಿ ಆಗ ಹೋಗ್ತಾ ಇದ್ದೆ ನಾನು ಯೋಗ ಸೂತ್ರ. ಸ್ಕಾಲರ್, ದೊಡ್ಡ ಸ್ಕಾಲರ್. ಅವು ಏನು 95 ಏನೋ ಆಗಿತ್ತು ಅವಾಗ ಪಾಠ ಮಾಡಿದ್ರು. ಸೊ ಕೂತ್ಕೊಂಡು ಯೋಚನೆ ಮಾಡಬೇಕು. ವಿಚಾರ ಮಾರ್ಗಕ್ಕೆ ಲಿಮಿಟ್ ಇದೆ, ಇಮೋಷನ್ಗೆ ಲಿಮಿಟ್ ಇದೆ, ಎಲ್ಲದಕ್ಕೂ. ಬಟ್ ಎಲ್ಲ ತಗೊಂಡೋಗೋದೆ ನಿಮ್ಮನ್ನು ಅಲ್ಲಿಗೆ ಅಲ್ಲಿ ನೋಡಿ ರಾಧೆ ಕೃಷ್ಣ. ಅದರಲ್ಲಿ ಏನಾಯಿತು ಅಂತಂದರೆ, ಯಾವಾಗ ಅವಳಿಗೆ ಕೃಷ್ಣ ಒಳಗಡೆ ಬಂದುಬಿಟ್ನೋ, ಒಳಗಡೆ ಸ್ಥಾಪನೆ ಆಗೋಯ್ತೋ, ಆ ವೈರಾಗ್ಯ ಅನ್ನೋದು ಅಷ್ಟು ಬೇಗ ಡೆವಲಪ್ ಆಯಿತು. ಕೃಷ್ಣನೇ ಬೇಡ ಅನ್ನೋಷ್ಟು ವೈರಾಗ್ಯ, ಸಾಕ್ಷಾತ್ ಕೃಷ್ಣನೇ ಬೇಡ ಅನ್ನೋ ವೈರಾಗ್ಯ. ಇದು ಹೇಗೆ ಬಂತು ಅಂತಂದರೆ ಒಳಗಡೆ ಅದು ಡೆವಲಪ್ ಆಗೋಯ್ತು. ನಿಮ್ಮ ಗೋಲ್ ನಿಮಗೆ ಸಿಕ್ಬಿಡ್ತು. ಕೃಷ್ಣ ಯಾಕೆ ಅನ್ಕಂಡೀಷನಲ್ ಸರೆಂಡರ್ ಆದರೆ ಬರುತ್ತೆ. ಬರುತ್ತೆ. ಸೊ ಇದು ಯು ಹ್ಯಾವ್ ಟು ಥಿಂಕ್. ನಾವು ಎಷ್ಟೇ ಬುಕ್ ಓದಿ, ಎಷ್ಟೇ ಅನಲೈಸ್ ಮಾಡಿ, ವಿಚಾರ ಮಾರ್ಗಗಳು ತೊಗೊಂಡಾಗ ಅದರ ಲಿಮಿಟೇಷನ್ ನೋಡಬೇಕು, ಇಮೋಷನ್ ತೊಗೊಂಡು ಅದರ ಲಿಮಿಟೇಷನ್ ನೋಡಬೇಕು. ಇದು ಇಲ್ಲ. ಸ್ವಲ್ಪ ದಿವಸ ನಾನೇ ಇರಲ್ಲ, ಪ್ರಪಂಚ ಇರಲ್ಲ. ಮುಂದೇನು ಶ್ರೀರಾಮಚಂದ್ರನಿಗೆ ಬಂದಿದ್ದು ಇದೇ ಪ್ರಶ್ನೆ ಯೋಗ ವಾಸಿಷ್ಠದಲ್ಲಿ, ಮುಂದೇನು? ಆವಾಗ ವಿಶ್ವಾಮಿತ್ರರ ಹತ್ರ ಕೇಳ್ತಾನೆ ಗುರು ಹತ್ರ, ಇದು ಮುಂದೇನು ಅಂತಂದರೆ, ನೋಡಪ್ಪ ಈ ವಿಷಯದಲ್ಲಿ ನಿಮ್ಮ ವಸಿಷ್ಠರು ಬಹಳ ಇದರಲ್ಲಿ ಅವ್ರ ಪ್ರವೀಣರು, ನೀವು ಅವ್ರ ಹತ್ರ ಹೋಗಿ ಕೇಳಿ ಅವ್ರು ಹೇಳ್ತಾರೆ. ವಿಶ್ವಾಮಿತ್ರ ಡೈರೆಕ್ಟ್ ರಾಮ ಟು ವಸಿಷ್ಠ ಹೋದಾಗ ಏನು ಆನ್ಸರು? ಆತ್ಮಚಿಂತನ ಅದೊಂದೇ ಮಾರ್ಗ, ಬೇರೇನಿಲ್ಲ. ಏನು ಆತ್ಮಚಿಂತನ? ನನ್ನ ಬಗ್ಗೆ ನನ್ನಲ್ಲಿ ನಾನಿರೋದು, ನನ್ನ ಬಗ್ಗೆ ನಾನು ಯೋಚನೆ ಮಾಡೋದು. ಇಡೀ ಪ್ರಪಂಚ ಅಲ್ಲೇ ಇದೆ. ಯು ಆರ್ ನಾಟ್ ಎ ಡ್ರಾಪ್ ಇನ್ ದ ಓಷನ್, ಯು ಆರ್ ಎಂಟೈರ್ ಓಷನ್ ಇನ್ ಎ ಡ್ರಾಪ್. ಯು ಆರ್ ದ ಎಂಟೈರ್ ಓಷನ್ ಇನ್ ಎ ಡ್ರಾಪ್. ಯಾಕೆ ಅಂದರೆ ನಾವು ತಿಳ್ಕೊಂಡಿಲ್ಲ.